ರಾಜ್ಯ ಬಿಜೆಪಿ ನಾಯಕರ ಆಂತರಿಕ ಸಂಘರ್ಷ ಕಿತ್ತಾಟ ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂತು. ಸೊ ಹೈಕಮಾಂಡ್ ಕಠಿಣ ಸಂದೇಶವೊಂದನ್ನು ರವಾನಿಸಿದೆ. ಏನ್ ಸಂದೇಶ, ಯಾರ್ಯಾರಿಗೆ ಇದು ಅನ್ವಯಿಸುತ್ತೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಿಜೆಪಿ ಆಂತರಿಕ ಕಿತ್ತಾಟಕ್ಕೆ ಕೊನೆಗೂ ಹೈಕಮಾಂಡ್ ನಾಯಕರಿಂದ ರಾಜ್ಯ ನಾಯಕರಿಗೆ ಕಠಿಣ ಸಂದೇಶ ರವಾನೆಯಾಗಿದೆ. ಇವತ್ತು ಬಿಜೆಪಿ ಕಚೇರಿಗೆ ಅಶೋಕ್ರನ್ನ ಕರೆಸಿಕೊಂಡು ಈ ಸಂದೇಶ ರವಾನೆ ಮಾಡಿಕೊಡುವಂತಹ ಜವಾಬ್ದಾರಿಯನ್ನ ಕೂಡ ಕೊಡಲಾಗಿತ್ತು. ಹೈಕಮಾಂಡ್ ಹಾಗಾದ್ರೆ ಕೊಟ್ಟಂತಹ ಸಂದೇಶ ಏನು? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಯಾವ ರೀತಿ ಮುಲಾಮನ್ನ ಹಚ್ಚೋ ಕೆಲಸವನ್ನ ಮಾಡಲಾಗ್ತಾ ಇದೆ, ಈ ಔಷಧಿ ಯಾರಿಗೆ ಕಹಿಯನ್ನ ತರ್ತಾ ಇದೆ, ಎಲ್ಲದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನಾವು ನೋಡಿದ್ವಿ, ಬಣ ಬಡಿದಾಟದಿಂದ ಬಿಜೆಪಿಯ ಇಮೇಜ್ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಡ್ಯಾಮೇಜ್ಗೆ ಒಳಗಾಗಿತ್ತು. ಫೈನಲಿ ಅದು ಹೈಕಮಾಂಡ್ ಕೂಡ ಇಂಟರ್ಫಿಯರ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಒಂದು ಸಂದೇಶವನ್ನಂತೂ ರವಾನೆ ಮಾಡಲಾಗಿದೆ. ಈ ಸಂದೇಶ ಎಷ್ಟು ಜನರಿಗೆ ಆಪ್ಟ್ ಆಗುತ್ತೆ ಬಂತು ನೋಡಿ. ಬಿಜೆಪಿ ಹೈಕಮಾಂಡ್ನ ಸಂದೇಶ ಏನು ಅಂತ. ಮೊದಲನೇದಾಗಿ, ಯಾವುದೇ ನಾಯಕರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಹೇಳಿ ಲಕ್ಷ್ಮಣ ರೇಖೆಯನ್ನ ಹಾಕೋದಕ್ಕೆ ನಾಯಕರಿಗೆ ಹೇಳಲಾಗಿದೆ. ಪಕ್ಷದ ಆಂತರಿಕ ವಿಚಾರವನ್ನ ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಬೇಕು. 4 ಗೋಡೆ ಮಧ್ಯೆ ಇರಬೇಕಾದಂತಹ ವಿಚಾರ ಬಹಿರಂಗವಾಗಿ ಹಾದಿರಂಪ ಬೀದಿರಂಪ ಮಾಡಬಾರ್ದು ಅಂತ ತಾಕೀತನ್ನ ಹೈಕಮಾಂಡ್ ಮಾಡ್ತಾ ಇದೆ. ಪಕ್ಷದ ಆಂತರಿಕ ವಿಚಾರವನ್ನ ಕ್ಲೋಸ್ ಡೋರ್ ಮೀಟಿಂಗ್ಗೆ ಮಾತ್ರ ಸೀಮಿತ ಮಾಡಬೇಕು. ಹಾದಿ ಬೀದಿಯಲ್ಲಿ ಯಾವುದೇ ನಾಯಕರು ಪ್ರತಿಕ್ರಿಯೆಯನ್ನ ಕೊಡಬಾರದು. ಆ ಮೂಲಕ ಡ್ಯಾಮೇಜ್ ಮಾಡಬಾರ್ದು. ಡ್ಯಾಮೇಜ್ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ, ಅಟ್ಮೋಸ್ಟ್ ಡ್ಯಾಮೇಜ್ ಅನ್ನು ಮಾಡಲಾಗಿದೆ. ಈಗಿಂತ ಸಂದೇಶಗಳು ಬಂದಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ನೀವು ಸುಮ್ಮನಿರಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹಾಗೂ ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಯಾರೂ ಕೂಡ ಪ್ರತಿಕ್ರಿಯೆಯನ್ನ ಕೊಡಬಾರದು ಅಂತ ಕೂಡ ಸಂದೇಶವನ್ನ ರವಾನೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ಚುನಾವಣೆಗೆ ಇವ್ರನ್ನ ನಾವು ಹೆಸರಿಸಿದ್ದೀವಿ, ಅವ್ರದ್ದು ಲಿಸ್ಟ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ಕೊಂಡು ಬರೋದು ಸರಿಯಲ್ಲ ಅನ್ನೋದನ್ನ ಹೈಕಮಾಂಡ್ ಅಭಿಪ್ರಾಯಪಟ್ಟಿದೆ. ಬಿಜೆಪಿಯ ಎಲ್ಲಾ ನಾಯಕರು ಪಕ್ಷದ ಶಿಸ್ತನ್ನ ಪಾಲಿಸಬೇಕು. ಶಿಸ್ತು ಅಂತ ಒಂದಿದೆ, ಡೆಕೋರಂಡಮ್ ಅಂತ ಒಂದಿದೆ, ಅದನ್ನು ಮೀರಬಾರದು ಅಂತ ಹೇಳಿದ್ದಾರೆ. ಬಿಜೆಪಿಯ ಎಲ್ಲಾ ನಾಯಕರಿಗೂ ಇದು ಅನ್ವಯಿಸುತ್ತೆ, ಎಲ್ಲಾ ನಾಯಕರು ಅಂತ ಕೋಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಫೈನಲಿ ಈಗ ಬಿಜೆಪಿ ಹೈಕಮಾಂಡ್ ನಿಂದ ಸಂದೇಶ ಏನೋ ಬಂದಿದೆ. ಸಂದೇಶವನ್ನ ಪಾಲಿಸುವ ಮನಸ್ಥಿತಿ ಎಲ್ಲ ನಾಯಕರಿಗೂ ಇದೆಯಾ, ಅಥವಾ ಈ ಬಂಡಾಯದ ಬೇಗುದಿಗೆ ತಾತ್ಕಾಲಿಕ ವಿರಾಮನ ಇದು? ಏನಂತ ಭಾವಿಸಬಹುದು? ಈ ಸಂದೇಶವನ್ನ ರಿಸೀವ್ ಮಾಡ್ಕೊಂಡವರ ಪರ್ಸೆಪ್ಷನ್ ಏನೇನು? ಮಮತಾ, ಇದನ್ನ ಪಾಲನೆ ಮಾಡ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಯಾಕೆಂದ್ರೆ ಯತ್ನಾಳ್ ಅವರ ಬಣ ಏನೇ ಮಾತನಾಡಿದ್ರು ಕೂಡ ಬಹಿರಂಗವಾಗಿ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಅದಕ್ಕೆ ಕೌಂಟರ್ ಆಗಿ ವಿಜೇಂದ್ರ ಅವರ ಬಣವನ್ನು ಕೂಡ ಮಾಡ್ತಿರುವಂಥದ್ದು. ಇವತ್ತು ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರನ್ನ ಕರೆದು ಸಭೆಯನ್ನ ಮಾಡಿದ್ರು. ಅವರಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂಥದ್ದು. ಕೇವಲ ಅವರಿಗೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ನಾಯಕರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಯಾವಾಗ ರೆಬಲ್ಸ್ ತಂಡ ದೆಹಲಿಗೆ ವಾಪಸ್ ಬಂತೋ ಅದಾದ ನಂತರ ಈಗ ಸಹ ಉಸ್ತುವಾರಿಗಳು ರಾಜ್ಯಕ್ಕೆ ಬಂದು ನಾಯಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ನಾಯಕರು ಯಾರು ಕೂಡ ಬಹಿರಂಗವಾಗಿ ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡುವಂತಿಲ್ಲ. ಏನೇ ಮಾತನಾಡಿದ್ರು ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ಈ ರೀತಿಯಾಗಿ ಮಾತನಾಡೋದ್ರಿಂದ ಲಕ್ಷಾಂತರ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗುತ್ತೆ. ಆ ರೀತಿಯಂತ ವರ್ತನೆಗಳು ಇನ್ನು ಮುಂದೆ ಆಗಬಾರ್ದು ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಸುಧಾಕರ್ ರೆಡ್ಡಿ ಅವರ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರ ಚರ್ಚೆಗಳೇನಾಗ್ತಿದ್ದಾವೆ ಅದನ್ನ ಪಕ್ಷ ಹೈಕಮಾಂಡ್ ಸೂಕ್ತ ಸಮಯಕ್ಕೆ ಸೂಕ್ತವಾದಂತಹ ನಿರ್ಧಾರವನ್ನ ಮಾಡುತ್ತೆ. ಅಲ್ಲಿ ತನಕ ಯಾರೂ ಕೂಡ ಆ ಬಗ್ಗೆ ಮಾಡಬಾರದು. ಯಾಕಂದ್ರೆ ಚುನಾವಣಾ ಪ್ರಕ್ರಿಯೆಗಳು ಪಕ್ಷದಲ್ಲಿ ಪ್ರಾರಂಭ ಆಗಿದೆ, ಅದ್ರ ಪಾಡಿಗೆ ಅದು ನಡೆಯುತ್ತೆ. ಅಲ್ಲಿವರೆಗೂ ಯಾರನ್ನು ಮಾತನಾಡಬಾರದು ಅನ್ನುವಂಥದ್ದು. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿರುವಂತಹ ಆಂತರಿಕ ಕಿತ್ತಾಟಗಳೇನಿದ್ದಾವೆ ಸದ್ಯಕ್ಕೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡಿ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅನ್ನುವಂತಹ ಸಂದೇಶವನ್ನ ಸುಧಾಕರ್ ರೆಡ್ಡಿ ಅವರ ಮೂಲಕ ರವಾನೆ ಮಾಡಿದೆ. ಅದನ್ನ ಎಷ್ಟು ರೀತಿಗೆ ಪಾಲನೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಅದನ್ನ ಅಶೋಕ್ ಕೂಡ ಸ್ಪಷ್ಟಪಡಿಸಿದ್ರು. ಸುಧಾಕರ್
ಸುಧಾಕರ್ ರೆಡ್ಡಿ ಅವರು ಹೇಳಿದ್ದಾರೆ, ಯಾರು ಕೂಡ ಅಂದ್ರೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಯಾರು ಕೂಡ ಇನ್ನು ಮುಂದೆ ಮಾತನಾಡಬಾರದು ಬಹಿರಂಗವಾಗಿ ಅನ್ನುವಂಥದ್ದು. ನಾವು ಪಕ್ಷದ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಅಶೋಕ್ ಅವರು ಹೇಳಿರೋದ್ರಿಂದ ಎಲ್ಲಾ ನಾಯಕರು ಹೈಕಮಾಂಡ್ ಸಂದೇಶವನ್ನ ಪಾಲನೆ ಮಾಡಬೇಕಾಗುತ್ತೆ. ಮಾಡ್ತಾರಾ ಇಲ್ಲವಾ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ಈ ಸಂದೇಶದ ವ್ಯಾಲಿಡಿಟಿ ಎಷ್ಟು ದಿನ ಅಂತ ನಾವು ಕೇಳಬೇಕಾದ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ.